ಪುತ್ರನ ಪರ ಪ್ರಚಾರ ಮಾಡ್ತೀರಿ, ಪುತ್ರನ ಪರ ಇವತ್ತು ಕೂಡ ಅಪರದ ಪ್ರಚಾರ ಮಾಡ್ತೀರಿ, ಹೇಗಿದೆ ಸರ್? ಏನ್ ಹೇಳ್ತೀರಿ? ಚುನಾವಣೆ ಫಲಿತಾಂಶ ಬರಬೇಕಷ್ಟೇ. ಈಗಾಗಲೇ ಚನ್ನಪಟ್ಟಣದ ತಂದೆ ತಾಯಂದಿರು ಮತದಾರರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಶೀರ್ವಾದ ಮಾಡತಕ್ಕಂಥ ಸಂಪೂರ್ಣವಾದಂಥ ತೀರ್ಮಾನಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಓನ್ಲಿ ನಾವು ಚುನಾವಣೆಯನ್ನು 4 ದಿನ ನಡೆಸಬೇಕು. ನಮ್ಮ ಕಾರ್ಯಕರ್ತರು ಚುನಾವಣೆಯಲ್ಲಿ ಎಲ್ಲರೂ ಇವತ್ತು ಬಿಜೆಪಿ ಜೆಡಿಎಸ್ನ 2 ಪಕ್ಷದ ಕಾರ್ಯಕರ್ತರು ಒಟ್ಟಾರೆ ಒಳ್ಳೆಯ ರೀತಿಯಲ್ಲಿ ಏನು ಜನಗಳ ವಿಶ್ವಾಸ ಗಳಿಸ್ತಕ್ಕಂಥಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಸರ್, 2 ದಿವಸ ಸರ್ ಬಾಕಿ ಇರೋದು ಬಹಿರಂಗ ಪ್ರಚಾರಕ್ಕೆ, ಹೇಗಿದೆ? ಈಗಾಗಲೇ ಹೆಚ್ಚು ಕಡಿಮೆ ನಾನು ಸಹ ಈ ಬಾರಿ 110-120 ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೇನೆ ನೇರವಾಗಿ. ನಿಖಿಲ್ ಕುಮಾರಸ್ವಾಮಿನೂ 190 ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದಾರೆ. ದೇವೇಗೌಡರು ಸಹ ಈಗ ಕೊನೆಯ ಹಂತದಲ್ಲಿ ಅವರು ಕೆಲವು ಭಾಗದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಿಜೆಪಿಯ ಹಲವಾರು ನಾಯಕರು, ಜೆಡಿಎಸ್ನ ಹಲವಾರು ನಮ್ಮ ಮಾಜಿ ಶಾಸಕರು ಎಲ್ಲರೂ ಇವತ್ತು ಕಾಂಗ್ರೆಸ್ನ ದೊಡ್ಡ ದಾಳಿ ಇದೆಯಲ್ಲ, ಆ ದಾಳಿಯನ್ನ ತಡೆಯಲಿಕ್ಕೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ನಾನು ಸರ್ಕಾರಿ ಶಾಲೆಗೆ ಎಲ್ಲಿ ಕೊಟ್ಟವ್ರೆ ಎಲ್ಲಿ ಕೊಟ್ಟವ್ರೆ? ಯಾವ 25 ಎಕರೆ ಕೊಟ್ಟವ್ರೆ? ಎಲ್ಲಿದೆ? ಅದು ಜನಗಳ ಮುಂದೆ ಇಡಕ್ಕೆ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.